ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಪೆಷಲ್ ಏನಪ್ಪ ವಿಡಿಯೋ ಸ್ಪೆಷಲ್ ಅಂತಂದರೆ ಮೋಸ್ಟ್ ಪವರ್ಫುಲ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ನೀವು ಕೇಳ್ಬೋದು. ಸಾಸರ ಭೂತಪ್ಪ ಅಂತೇಳಿ ಭೂತಪ್ಪನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ತುಂಬಾ ಪವರ್ಫುಲ್. ಇಲ್ಲಿ ತುಂಬ ಜನ ಹರಕೆ ಹೊತ್ಕೊಂಡು ಏನೇ ಹರಕೆ ಹೊತ್ಕೊಂಡ್ರೂ ಆಗುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲಿ ಸ್ವಲ್ಪ ಒಳ್ಳೆಯದಾಗಲಿ ಅಂತೇಳಿ ಹರಕೆ ಹೊತ್ಕೊಂಡಿದ್ರು. ಇವತ್ತು ಆ ಹರಕೆ ತೀರ್ಸೋಕ್ಕೆ ಹೋಗಿದ್ದಾರೆ. ನಾನು ಬೇಗ ಹೋಗಬೇಕಾಗಿತ್ತು, ಅವರಾಗಲೇ ಹೋಗ್ಬಿಟ್ಟಿದ್ದಾರೆ. ನಂಗೆ ಕೆಲಸ ಇತ್ತು ಅಂತೇಳಿ ಸ್ವಲ್ಪ ಮನೆಯಲ್ಲೇ ಉಳ್ಕೊಂಡೆ. ಈಗ ಹೋಗ್ತಾ ಇದ್ದೀನಿ ನಾನು ನಮ್ಮ ಮನೆಯವರು. ಭೂತಪ್ಪನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಸಾಸರ ಭೂತಪ್ಪ ಅಂದರೆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಅನಿಸುತ್ತೆ. ತುಂಬಾ ಪವರ್ಫುಲ್ಲು. ಅದೇನಂತಾರೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತೇಳಿ ತುಂಬಾ ಏನು ಅಂದ್ಕೊಂಡ್ರೂ ಆಗುತ್ತೆ ಈ ದೇವಸ್ಥಾನಕ್ಕೆ ಹೋದರೆ. ಹಾಗೆ ನೀವು ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ದಾವಣಗೆರೆಯಿಂದ ಬೈಕಲ್ಲಿ ಹೋಗ್ತಾ ಇರೋದು ನಾನು ನಮ್ಮ ಮನೆಯವರು ಬಸ್ಸಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಆದರೆ ಬೈಕಲ್ಲೇ ಹೋಗೋಣ ಅಂತ ನಮ್ಮ ಮನೆಯವರು ಅಂದರು. ಹಾಗಾಗಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಬೈಕಲ್ಲಿ ಹೋಗುವಾಗ ನಾನು ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಆದರೆ ಗಾಳಿ ಸೌಂಡಿಂದ ನನ್ನ ವಾಯ್ಸೇ ಕೇಳ್ತಾ ಇರಲಿಲ್ಲ. ಅದಕ್ಕೆ ಮ್ಯೂಟ್ ಮಾಡಿ ಮತ್ತೆ ಮೊಬೈಲಲ್ಲೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆದಷ್ಟು ಬೇಗ ನಾನು ಮೈಕ್ ತೊಗೊಬೇಕು, ಹಂಗೆ ಲೈವಲ್ಲೇ ಮಾತಾಡೋದಕ್ಕೆ. ಇಲ್ಲ ಅಂದರೆ ಎಲ್ಲಿಗನ ಹೋಗೋಬೇಕಾದ್ರೆ ಗಾಳಿ ಸೌಂಡಿಗೆ ಏನೂ ಕೇಳೋದಿಲ್ಲ. ಆದಷ್ಟು ಬೇಗ ತಗೊಳ್ತೀನಿ ಅಂತ ಹೇಳ್ತಾ ಈಗ ದೇವಸ್ಥಾನದ ಬಗ್ಗೆ ಮಾತಾಡೋಣ ಬನ್ನಿ. ಈ ದೇವಸ್ಥಾನ ಸಾಸರ ಭೂತಪ್ಪ ಅಂತಲೇ ಫೇಮಸ್ಸು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳಿ ಆಗಲೇ ಹೇಳಿದೆ. ಏನಕ್ಕಪ್ಪ ಈ ಮಾತನ್ನ ಹೇಳಿದೆ ನಾನು ಅಂತಂದರೆ, ಇದು ಪುಟ್ಟು ದೇವಸ್ಥಾನ. ಇದ್ರದ್ದು ಏನಂತಾರೆ, ಈ ದೇವರದ್ದು ಪವಾಡ ಎಲ್ಲ ಕಡೆನೂ ಹರಡಿದೆ. ದಾವಣಗೆರೆ ಸುತ್ತಮುತ್ತ ಜನಕ್ಕೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿರುತ್ತೆ. ಹಾಗಾಗಿ ಆವಾಗವಾಗ ದೇವರಿಗೆ ಕೈ ಮುಗಿದು ಹರಕೆ ಹೊತ್ಕೊಂಡು ಹರಕೆ ತೀರ್ಸೋದಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡೋದಕ್ಕೆ. ಇನ್ನೇನು ದೇವಸ್ಥಾನಕ್ಕೆ ರೀಚ್ ಆದ್ವಿ ನಾವು. ಈ ದೇವಸ್ಥಾನ ರೋಡಲ್ಲೇ ಇರೋದು. ಹೋಗೋ ಬರ ವೆಹಿಕಲ್ಸ್ ಎಲ್ಲ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿ ದೇವ್ರಿಗೆ ಕೈ ಮುಗಿದು ಹೋಗ್ತಾರೆ. ನಿಲ್ಲಿಸೋದಕ್ಕಾಗೋದಿಲ್ಲ ಅಂತಂದರೆ ಸೀದಾ ಒಂದು ಆರನ್ನಾದರೂ ಹೊಡೆದು ಹೋಗ್ತಾರೆ. ಒಳ್ಳೇದು ಮಾಡಪ್ಪ ದೇವ್ರೆ ನನಗೆ ಅಂತ ಅಂದ್ಬಿಟ್ಟು. ಈ ದೇವರ ಕೆಳಗೆ ಅಂದರೆ ಆ ಪ್ರತಿಮೆ ಕೆಳಗೆ 3 ಕಲ್ಲುಗಳಿದಾವಲ್ಲ, ಆ ಕಲ್ಲುಗಳೇ ಭೂತಪ್ಪ ದೇವರು. ಆ ದೇವರಿಗೆ ನಾವು ಏನೇ ಒಂದು ಒಳ್ಳೆಯದಾಗಲಿ ಅಂತೇಳಿ ಹರಕೆ ಹೊತ್ಕೊಂಡು ದೇವ್ರನ್ನ ಬೇಡ್ಕೊಂಡ್ರೆ ಎಲ್ಲನೂ ನೆರವೇರುತ್ತೆ ಅಂತ ಹೇಳ್ಬೋದು. ಹಾಗೆ ಈ ದೇವಸ್ಥಾನ ಇರೋದು ದೊಡ್ಡ ಆಲದ ಮರದ ಕೆಳಗೆ ಇರೋದು. ಆ ದೇವಸ್ಥಾನದ ಹಿಂದೆ ಭಾಗ ಬಂದರೆ ಇಲ್ಲಿ ಸಹ 3 ಕಲ್ಲುಗಳಿರ್ತವೆ. ಇಲ್ಲಿ ದೇವರ ಅಪ್ಪಣೆ ಕೇಳ್ತಾರೆ. ನೋಡಿ, ಇಲ್ಲಿ ಕೇಳ್ತಿರ್ಬೋದು. ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದಾರೆ ಇವರು. ದೇವರ ಹತ್ರ ಬೇಡ್ಕೊಂಡಿರೋ ವಿಷಯ ಆಗುತ್ತೋ ಇಲ್ವೋ ಅನ್ನೋದು ಇಲ್ಲಿ ಅಪ್ಪಣೆ ಕೇಳಿ ಜನ ಹರಕೆ ಹೊತ್ತು ಹೋಗ್ತಾರೆ. ಹರಕೆ ಕಟ್ಟೋ ಜಾಗನೂ ಇದೇ ಪಕ್ಕದಲ್ಲೇ ಇದೆ. ನೋಡಿ, ಪೇಪರಲ್ಲಿ ಬರೆದು ಹರಕೆ ಕಟ್ಕೊಳ್ತಾರೆ ಇಲ್ಲಿ. ಹಾಗೆ ಇದ್ರ ಪಕ್ಕ ಒಂದು ಬಂದರೆ ಚೌಡಮ್ಮ ದೇವರಿದೆ. ಇಲ್ಲೂ ಸಹ ದೇವರಿಗೆ ಹರಕೆ ಹೊತ್ಕೊಳ್ಳೋರು ಹರಕೆ ಹೊತ್ಕೊಳ್ತಾರೆ. ಹಾಗೆ ಪೂಜೆ ಮಾಡಿಸೋರು ಪೂಜೆ ಮಾಡಿಸ್ತಾರೆ. ಮಡ್ಲಕ್ಕಿ ಮಾತ್ರ ಈ ದೇವರಿಗೆ ಕಂಪಲ್ಸರಿ ಕೊಡಬೇಕು. ಹಾಗೆ ದೊಡ್ಡ ಆಲದ ಮರ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಈ ದೊಡ್ಡ ಆಲದ ಮರದ ಕೆಳಗೆ ಈ 2 ದೇವಸ್ಥಾನ ಇರೋದು.
ತುಂಬ ಚೆನ್ನಾಗಿದೆ. ದೊಡ್ಡ ಆಲದ ಮರ, ಎಲ್ಲಿ ನೋಡಿದ್ರೆ ಕೊಂಬೆಗಳೆಲ್ಲ ಕೆಳಗೆ ಇಳಿದಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ದೇವಸ್ಥಾನ. ಹಾಗೆ ಇಲ್ಲಿ ಹರಕೆ ತೀರಿಸೋದಕ್ಕೆ ಪಾತ್ರೆ, ಗ್ಯಾಸ್ಗಳು, ದೇವಸ್ಥಾನಕ್ಕೆ ಪೂಜೆಗಳಿಗೆ ಏನೇನು ಬೇಕೋ ಪೂಜೆ ಸಾಮಗ್ರಿಗಳೆಲ್ಲ ಸಿಗುತ್ತೆ ಇಲ್ಲಿ. ಅದೆಲ್ಲ ನಾನು ಒಂದೊಂದು ಸಣ್ಣದಾಗಿ ಕ್ಯಾಪ್ಚರ್ ಮಾಡಿಕೊಂಡೆ ವೀಡಿಯೋಗಳನ್ನು. ಹಾಗೆ ನಾವು ದೇವಸ್ಥಾನಕ್ಕೆ ಬಂದಾಗ ನಮ್ಮ ಆಂಟಿ ನಮ್ಮನ್ನ ರಿಸೀವ್ ಮಾಡೋದಕ್ಕೆ ಬಂದು ನನ್ನ ಕರ್ಕೊಂಡು ಹೋದರು. ಹಾಗೆ ಇಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ನೀರಿಗೆ ಬೇಕಾದ ವ್ಯವಸ್ಥೆಯೂ ಸಹ ಇದೆ. ಇಲ್ಲಿ 2 ಟ್ಯಾಂಕಿಗಳು, ಹಾಗೆ ದೇವಸ್ಥಾನದ ಅಡುಗೆ ಮಾಡ್ಕೊಳ್ತಾರಲ್ಲ, ಅಡುಗೆ ಮಾಡ್ಕೊಳ್ಳೋದು ಇಲ್ಲಿ ಮರಗಳಿದಾವಲ್ಲ, ಈ ನೆರಳಲ್ಲಿ ಅಡುಗೆ ಮಾಡ್ಕೊಳ್ತಾರೆ. ಹಾಗೆ ಸ್ವಲ್ಪ ಅಮೌಂಟು ಇದ್ದವರು, ಮಳೆ ಗಿಳೆ ಬಂದರೆ ಬಿಸಿಲು ಆಗೋದಿಲ್ಲ ಅನ್ನೋರು ಈ ರೀತಿ ಅವರಿಗೂ ಏನಂತಾರೆ, ಇಲ್ಲಿ ಶೀಟ್ಗಳೆಲ್ಲ ಹಾಕಿ ಒಂಥರ ಶೆಡ್ ಥರ ಮಾಡಿದ್ದಾರೆ. ಇಲ್ಲೂ ಸಹ ಅಡುಗೆ ಮಾಡ್ಕೊಬೋದು. ನಾವು ಮರದ ನೆರಳಲ್ಲೇ ಮಾಡ್ಕೊಂಡ್ವಿ, ಯಾಕೆಂದರೆ ಅದು ಆಲ್ರೆಡಿ ಬುಕ್ ಆಗೋಗಿತ್ತು. ಹಾಗಾಗಿ ಇಲ್ಲ ನಮ್ಮ ಸಿಸ್ಟರ್ ಆಗಿರ್ಬೋದು, ನಮ್ಮ ಚಿಕ್ಕಮ್ಮ, ಹಾಗೆ ನಮ್ಮ ಆಂಟಿಯರೆಲ್ಲರೂ ಅಡುಗೆ ಮಾಡ್ತಾಯಿದ್ದಾರೆ. ಈ ದೇವರಿಗೆ ನಾನ್ ವೆಜ್ ಅಡುಗೆ ನಡೆಯುತ್ತೆ ಅಂತೇಳಿ ನಾನ್ ವೆಜ್ ಅಡುಗೆನೇ ಮಾಡ್ತಾರೆ. ಅದಕ್ಕೂ ಮುಂಚೆ ದೇವರಿಗೆ ಮೊಸರನ್ನ ಫಸ್ಟಿಗೆ ನೈವೇದ್ಯಕ್ಕೆ ಕೊಟ್ಟು ಅದಾದಮೇಲೆ ನಾನ್ ವೆಜ್ ಅಡುಗೆ ಮಾಡ್ತಾರೆ. ನಾನು ಬಂದು ಮುದ್ದೆಗೆ ಹಿಟ್ಟನ್ನ ಜಲ್ದಿ ಹಿಡಿತಾ ಇದ್ದೆ. ಹಾಗೆ ಬೇಗ ಬೇಗ ಅಡುಗೆ ಆಗ್ತಿತ್ತು. ಒಂದು ಏನಪ್ಪ ನಮಗೆ ಅಂದರೆ ಮಳೆಗಾಲ ಅಲ್ವಾ, ಈಗ ಮಳೆ ಬಂದ್ಬಿಡ್ತಾರೆ ಟೆನ್ಷನ್ಗೆ ಬೇಗ ಬೇಗ ಅಡುಗೆ ಮಾಡಿದ್ವಿ. ಹಾಗೆ ದೇವರಿಗೆ ನೈವೇದ್ಯಕ್ಕೂ ತಗೊಂಡು ಹೋಗ್ತಾ ಇದ್ದಾರೆ. ಅದೆಲ್ಲ ಆದಮೇಲೆ ಊಟಕ್ಕೆ ಕೂತ್ಕೊಂಡ್ರು. ಎಲ್ಲರೂ ಊಟ ಮಾಡ್ಕೊತ, ಟ್ರೈನ್ ಹೋಗುತ್ತೆ ಅಲ್ಲಿ ಮುಂದೆ, ಟ್ರೈನ್ ನೋಡ್ಕೊತ ಊಟ ಮಾಡ್ಕೊತ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈ ದೇವಸ್ಥಾನಕ್ಕೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಟ್ರೈನ್ ಹೋಗೋದು ನೋಡ್ಕೊತಾನೆ ಊಟ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಎಲ್ಲೂ ಈ ರೀತಿ ನೋಡೋದಕ್ಕೆ ಸಿಗೋದಿಲ್ಲ ನಮಗೆ. ಈ ದೇವಸ್ಥಾನಕ್ಕೆ ಬಂದರೆ ಒಂಥರ ಒಳ್ಳೆ ಪಿಕ್ನಿಕ್ ಥರ ಆಗುತ್ತೆ. ಅರ್ಕೆಗಿಂತ ಒಂದು ಒಳ್ಳೆ ಪಿಕ್ನಿಕ್ ಅಂತ ಹೇಳ್ಬೋದು. ಎಲ್ಲರೂ ಚೆನ್ನಾಗಿ ದೇವರಿಗೆ ದರ್ಶನ ಮಾಡಿಕೊಂಡು ಬಂದುಬಿಟ್ಟು ಅಡುಗೆ ಮಾಡಿಕೊಂಡು ಊಟ ಮಾಡಿ ಈ ರೀತಿ ಎಲ್ಲರೂ ಮಲ್ಕೊಳ್ಳೋದು, ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳೋದು, ಟ್ರೈನ್ ಹೋಗೋದು ನೋಡ್ಕೊತ ಇರೋದು. ಒಂದು ದಿವಸ ಯಾವಾಗಾದರೂ ಒಂದು ವರ್ಷಕ್ಕೆ ಒಂದ್ಸಲ ಈ ರೀತಿ ಪಿಕ್ನಿಕ್ಕಿಗೆ ಬರಬೇಕು ಅಂತ ಅನಿಸುತ್ತಲ್ವಾ, ಆವಾಗ ಈ ದೇವಸ್ಥಾನಕ್ಕೆ ಬರ್ರಿ, ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ. ಹಾಗೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೀಗಿತ್ತು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.